ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹಾತ್ಯರು ಭಾಗ 19. ಧೂಪದ ಪೀಠ ಭಾಗ 2. ನಿನ್ನೆ ನಾವು ಬಂಗಾರದ ಧೂಪದ ಪೀಠದ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡಿದೆವು. ಅದು ಏನಾಗಿತ್ತು, ಎಲ್ಲಿ ಇರಿಸಲ್ಪಟ್ಟಿತು, ಅದನ್ನು ಹೇಗೆ ಬಳಸಲಾಗುತ್ತಿತ್ತು, ಯಾರು ಅದನ್ನು ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದರು ಮತ್ತು ಕೇಹಾತ್ಯರು ಅದನ್ನು ಹೊತ್ತುಕೊಂಡು ಹೋಗಲು ಹೇಗೆ ಸಿದ್ಧಪಡಿಸಲಾಗುತ್ತಿತ್ತು ಎಂಬುದನ್ನು ತಿಳಿದೆವು. ಇಂದು ಆ ಪೀಠದ ಪ್ರತಿಯೊಂದು ಭಾಗವು ಏನನ್ನು ಸೂಚಿಸುತ್ತದೆ ಎಂಬುದನ್ನು ನೋಡೋಣ. ನಾವು ಈಗಾಗಲೇ ಒಡಂಬಡಿಕೆಯ ಮಂಜೂಷ, ಸನ್ನಿಧಿಯ ರೊಟ್ಟಿಯ ಮೇಜು ಮತ್ತು ದೀಪಸ್ತಂಭದ ಬಗ್ಗೆ ಕಲಿಯುವಾಗ ಅಕೇಸಿಯ ಮರ ಮತ್ತು ಬಂಗಾರದ ಅರ್ಥವನ್ನು ಆಳವಾಗಿ ಅಧ್ಯಯನ ಮಾಡಿರುವುದರಿಂದ ಅವುಗಳನ್ನು ಮತ್ತೊಮ್ಮೆ ವಿವರಿಸುವ ಅಗತ್ಯವಿಲ್ಲ. ಆ ಮರವು ಒತ್ತಡದ ನಡುವೆಯೂ ಕೊಳೆಯದ ಗುಣಲಕ್ಷಣಗಳನ್ನು ಸೂಚಿಸುತ್ತದೆ ಮತ್ತು ಬಂಗಾರವು ಕ್ರಿಸ್ತನೊಳಗೆ ಇರುವ ದೈವಿಕ ಗುಣಲಕ್ಷಣಗಳನ್ನು ಸೂಚಿಸುತ್ತದೆ ಎಂದು ನಮಗೆ ತಿಳಿದಿದೆ. ಇಂದು ನಾವು ಧೂಪದ ಪೀಠದ ಇತರ ವೈಶಿಷ್ಟ್ಯಗಳನ್ನು ಮತ್ತು ಅವು ಕ್ರಿಸ್ತನ ಹಾಗೂ ಆತನ ಸೇವೆಯ ಬಗ್ಗೆ ಏನನ್ನು ಸೂಚಿಸುತ್ತವೆ ಎಂಬುದನ್ನು ನೋಡೋಣ. ಪವಿತ್ರ ಸ್ಥಳಗಳಲ್ಲಿದ್ದ ಎಲ್ಲಾ ಪೀಠೋಪಕರಣಗಳಿಗಿಂತಲೂ ಬಂಗಾರದ ಪೀಠೋಪಕರಣವು ತೆರೆಗೆ ಅತ್ಯಂತ ಹತ್ತಿರದಲ್ಲಿತ್ತು. ದೀಪಸ್ತಂಭವು ಸ್ವಲ್ಪ ಹಿಂಭಾಗದಲ್ಲಿತ್ತು. ಸನ್ನಿಧಿ ಮೇಜುಗಳ ಮೇಜು ಉತ್ತರ ಗೋಡೆಯ ಬಳಿ ಇತ್ತು. ಆದರೆ ಧೂಪದ ಪೀಠವನ್ನು ಪವಿತ್ರ ಸ್ಥಳ ಮತ್ತು ಅತಿ ಪವಿತ್ರ ಸ್ಥಳವನ್ನು ಬೇರ್ಪಡಿಸುವ ತೆರೆಯ ನೇರ ಮುಂಭಾಗದಲ್ಲಿ ಇರಿಸಲಾಗಿತ್ತು. ಅಲ್ಲಿ ಒಡಂಬಡಿಕೆಯ ಮಂಜೂಷ ಮತ್ತು ಕೃಪಾಸನವು ಇರುತ್ತಿತ್ತು. ವಿಮೋಚನಕಾಂಡ 30ನೇ ಅಧ್ಯಾಯ 6ರಲ್ಲಿ ದೇವರು ನೀಡಿದ ಸ್ಪಷ್ಟ ಸೂಚನೆಯ ಪ್ರಕಾರ ಅದು ಒಡಂಬಡಿಕೆಯ ಮಂಜೂಷದ ಮೇಲಿರುವ ತೆರೆಯ ಮುಂದೆ, ಅಂದರೆ ಕೃಪಾಸನದ ಮುಂದೆ ಇರಬೇಕಾಗಿತ್ತು. ಆ ಪೀಠವು ಪ್ರತಿ ಪವಿತ್ರ ಸ್ಥಳಕ್ಕೆ ಹೆಚ್ಚು ಹತ್ತಿರವಾಗಿದ್ದೇನೆಂದರೆ ಇಬ್ರಿಯ ಬರೆದ ಪತ್ರಿಕೆ 9ನೇ ಅಧ್ಯಾಯ 3ರಿಂದ 4ನೇ ವಾಕ್ಯ. ಅದನ್ನು ಗರ್ಭಗುಡಿಯ ಒಂದು ಭಾಗವೆಂದೇ ಎಣಿಸಲಾಗಿದೆ. ಹೌದು, ಭೌತಿಕ ಹೊರಗಿನ ಕೋಣೆಯಲ್ಲಿ ಇದ್ದರೂ ಸಹ ಇದು ದೇವರ ಹೃದಯಕ್ಕೆ ಅತ್ಯಂತ ಸಮೀಪದಲ್ಲಿರುವ ಪೀಠೋಪಕರಣವಾಗಿತ್ತು. ಈ ಸ್ಥಾನವು ಕ್ರಿಸ್ತನ ಮಧ್ಯಸ್ಥಿಕೆಯ ಸೇವೆಯನ್ನು ಸೂಚಿಸುತ್ತದೆ. ಇದು ಯೆಹೋವನ ಸನ್ನಿಧಿ ನಿರಂತರವಾಗಿ ನಿಲ್ಲುತ್ತದೆ. ಇಬ್ರಿಯ ಬರೆದ ಪತ್ರಿಕೆ 9ನೇ ಅಧ್ಯಾಯ 24ನೇ ವಾಕ್ಯ ಹೇಳುತ್ತದೆ, ಕ್ರಿಸ್ತನು ನಿಜವಾದ ಪವಿತ್ರ ಸ್ಥಳದ ಪ್ರತಿರೂಪಗಳ ಹಸ್ತ ನಿರ್ಮಿತ ಪವಿತ್ರ ಸ್ಥಳಗಳಲ್ಲಿ ಪ್ರವೇಶಿಸಲಿಲ್ಲ. ಬದಲಾಗಿ ಈಗ ನಮಗಾಗಿ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕಕ್ಕೆ ಪ್ರವೇಶಿಸಿದನು. ಗೂಡಾರದಲ್ಲಿ ಧೂಪದ ಪೀಠವು ತೆರೆಯ ಮುಂದೆ, ಅಂದರೆ ದೇವರ ಸನ್ನಿಧಿಯ ಹೊಸ್ತಿಲಲ್ಲಿತ್ತು. ಆದರೆ ಕ್ರಿಸ್ತನು ತೆರೆಯ ಒಳಗೆ ನೇರವಾಗಿ ದೇವರ ಸನ್ನಿಧಿಗೆ ಪ್ರವೇಶಿಸಿದನು. ಭೂಮಿಯ ಮೇಲಿನ ಗೂಡಾರದಲ್ಲಿ ಯಾವುದನ್ನು ದೇವರಿಗೆ ಎಷ್ಟು ಹತ್ತಿರವಾಗಿ ಇಡಲು ಸಾಧ್ಯವೋ ಅಷ್ಟು ಹತ್ತಿರದಲ್ಲಿ ಆ ಪೀಠವಿತ್ತು. ಆದರೆ ಕ್ರಿಸ್ತನು ಆ ತೆರೆಯನ್ನೇ ದಾಟಿ ಹೋದನು. ಆತನ ಮಧ್ಯಸ್ಥಿಕೆಯು ಕೇವಲ ಹೊಸ್ತಿನಲ್ಲಿ, ಅದು ನೇರವಾಗಿ ಸಿಂಹಾಸನದ ಬಳಿ ಇತ್ತು. ರೋಮಾಪುರದವರಿಗೆ 8ನೇ ಅಧ್ಯಾಯ 34ನೇ ವಾಕ್ಯ ಹೇಳುತ್ತದೆ, ಕ್ರಿಸ್ತ ಯೇಸುವೆ ಮರಣ ಹೊಂದಿದವನು, ಅದಕ್ಕಿಂತಲೂ ಹೆಚ್ಚಾಗಿ ಎದ್ದು ಬಂದವನು, ದೇವರ ಬಲುಗಡೆಯಲ್ಲಿ ಇರುವವನು ಮತ್ತು ನಮಗಾಗಿ ಮಧ್ಯಸ್ಥಿಕೆ ವಹಿಸುವವನು. ದೇವರ ಬಲುಗಡೆ ಎನ್ನುವುದು ತೆರೆಯ ಹತ್ತಿರವಲ್ಲ, ಅದು ತೆರೆಯ ಆಚೆ ಇದೆ. ಬಂಗಾರದ ಪೀಠದ ಮೇಲಿನ ಧೂಪವನ್ನು ಸಾಂದರ್ಭಿಕವಾಗಿ ಸುಡುತ್ತಿರಲಿಲ್ಲ. ಅದನ್ನು ಕೇವಲ ವಿಶೇಷ ದಿನಗಳಲ್ಲಿ ಅಥವಾ ಜನರಿಗೆ ಅಗತ್ಯವೆಂದು ಅನಿಸಿದಾಗ ಮಾತ್ರ ಸುಡುತ್ತಿರಲಿಲ್ಲ. ವಿಮೋಚನಕಾಂಡ 30ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಆರೋನನ ಪ್ರತಿದಿನ ಬೆಳಗ್ಗೆ ದೀಪಗಳನ್ನು ಸರಿಪಡಿಸುವಾಗ ಮತ್ತು ಪ್ರತಿದಿನ ಸಂಜೆ ದೀಪಗಳನ್ನು ಹಚ್ಚುವಾಗ ದೀಪವನ್ನು ಸುಡಬೇಕಾಗಿತ್ತು. ಬೆಳಿಗ್ಗೆ ಮತ್ತು ಸಂಜೆ ಪ್ರತಿದಿನ ಯಾವುದೇ ವಿನಾಯಿತಿ ಇಲ್ಲದೆ ಬೆಳಗ್ಗೆ ಧೂಪವು ಮುಗಿಯುತ್ತಿದ್ದಂತೆ ಸಂಜೆಯ ಧೂಪವನ್ನು ಹಚ್ಚಲಾಗುತ್ತಿತ್ತು. ಅಲ್ಲಿ ಯಾವುದೇ ವಿರಾಮವಿರಲಿಲ್ಲ. ಯೆಹೋವನ ಮುಂದೆ ಆ ಸುವಾಸನೆಯು ಏರುವುದನ್ನು ನಿಲ್ಲಿಸಿದ ದಿನವೇ ಇರಲಿಲ್ಲ. ಆ ಧೂಪವು ಪ್ರಾರ್ಥನೆಯ ನಿರಂತರವಾದ ರೊಟ್ಟಿ ಇದ್ದಂತೆ.
ಅದು ದೇವರ ಮುಂದೆ ಜನರ ಆರಾಧನೆ ಮತ್ತು ವಿಜ್ಞಾಪನೆಯು ನಿರಂತರವಾಗಿ ಅಡೆತಡೆ ಇಲ್ಲದೆ ಮೇಲೇರುವುದನ್ನು ಸೂಚಿಸುತ್ತದೆ. ಇದು ಕ್ರಿಸ್ತನ ಮಧ್ಯಸ್ಥಿಕೆಯನ್ನು ಬಹಳ ಸೂಕ್ಷ್ಮವಾಗಿ ವಿವರಿಸುತ್ತದೆ. ಇಬ್ರಿಯ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಾಕ್ಯ ಇದಕ್ಕೆ ಪ್ರಮುಖವಾದ ವಚನವಾಗಿದೆ. ಆದುದರಿಂದ ತನ್ನ ಮುಖಾಂತರ ದೇವರ ಬಳಿಗೆ ಬರುವವರನ್ನು ಆತನು ಸಂಪೂರ್ಣವಾಗಿ ರಕ್ಷಿಸಲು ಶಕ್ತನಾಗಿದ್ದಾನೆ, ಏಕೆಂದರೆ ಅವರಿಗೆ ಮಧ್ಯಸ್ಥಿಕೆಯ ವಹಿಸಲು ಆತನು ಯಾವಾಗಲೂ ಜೀವಿಸುವವನಾಗಿದ್ದಾನೆ. ಹೌದು, ಯಾವಾಗಲೂ ಬೆಳಿಗ್ಗೆ ಮಾತ್ರವಲ್ಲ ಅಥವಾ ನಿಗದಿತ ದಿನಗಳಲ್ಲಿ ಮಾತ್ರವಲ್ಲ, ಯಾವಾಗಲೂ. ಈಗ ನೀವು ಈ ಮಾತುಗಳನ್ನು ಓದುತ್ತಿರುವ ಕ್ಷಣದಲ್ಲೂ ಕ್ರಿಸ್ತನು ತನ್ನ ತಂದೆಯ ಮುಂದೆ ನಿಮಗಾಗಿ ಮಧ್ಯಸ್ಥಿಕೆ ವಹಿಸಿದ್ದಾನೆ. ಆತನ ಪುನರುತ್ಥಾನ ಮತ್ತು ಸರೋಹಣದ ನಂತರ ಆತನ ಮಧ್ಯಸ್ಥಿಕೆಯ ಧೂಪವು ಯೆಹೋವನ ಮುಂದೆ ಏರದೇ ಇರುವ ಒಂದೇ ಒಂದು ಕ್ಷಣವೂ ಇಲ್ಲ. ಬೆಳಗಿನ ಧೂಪವು ಹೆಚ್ಚು ಹಚ್ಚದೆ ಉಳಿಯಲಿಲ್ಲ, ಸಂಜೆಯ ಧೂಪವು ಎಂದೂ ಮರೆ ಆಗಲಿಲ್ಲ. ಹಾಗೆಯೇ ಕ್ರಿಸ್ತನ ಮಧ್ಯಸ್ಥಿಕೆಯು ಎಂದೂ ನಿಂತಿಲ್ಲ, ತಣ್ಣಗಾಗಿಲ್ಲ ಅಥವಾ ಮೌನವಾಗಿಲ್ಲ. ಮಧ್ಯಸ್ಥಿಕೆಗಾರನು ನಿರಂತರವಾಗಿ ಜೀವಿಸುವುದರಿಂದ ಪೀಠವು ನಿರಂತರವಾಗಿ ಉರಿಯುತ್ತದೆ. ಧೂಪವನ್ನು ಸುಡುವ ಸಮಯವು ಬಹಳ ಮುಖ್ಯವಾಗಿದೆ. ದೀಪಸ್ತಂಭದ ದೀಪಗಳನ್ನು ಬೆಳಗ್ಗೆ ಮತ್ತು ಸಂಜೆ ಸರಿಪಡಿಸುವ ಅದೇ ಸಮಯದಲ್ಲಿ ಧೂಪವನ್ನು ಸುಡಲಾಗುತ್ತಿತ್ತು. ಧೂಪ ಮತ್ತು ಬೆಳಕು ಯಾವಾಗಲೂ ಜೊತೆಯಾಗಿಯೇ ಮೇಲೇರುತ್ತಿತ್ತು. ಜಾನ್ ಗಿಲ್ ಇದರ ಬಗ್ಗೆ ಬರೆಯುತ್ತಾ, ಬಂಗಾರದ ದ್ವೀಪಗಳನ್ನು ಮಧ್ಯ ದ್ವೀಪಗಳನ್ನು ಸರಿಪಡಿಸುತ್ತಾ ಯಾರನ್ನು ನೋಡಲಾಗುತ್ತಿತ್ತೋ ಆತನೇ ಬಂಗಾರದ ಧೂಪದ ಬಟ್ಟಲುಗಳೊಂದಿಗೆ ಬಂಗಾರದ ಪೀಠ ಬಳಿ ತನ್ನ ಪರಿಶುದ್ಧ ಪ್ರಾರ್ಥನೆಗಳನ್ನು ಅರ್ಪಿಸಲು ಕಾಣಿಸಿಕೊಳ್ಳುತ್ತಾನೆ ಎಂದಿದ್ದಾರೆ. ಜಗತ್ತಿನ ಬೆಳಗಾಗಿರುವ ಆತನೇ ಜಗತ್ತಿನ ಪ್ರಾರ್ಥನೆಯನ್ನು ತಂದೆಯ ಮುಂದೆ ಕೊಂಡೊಯ್ಯುವವನಾಗಿದ್ದಾನೆ. ಬೆಳಗಿನ ಸೇವೆ ಮತ್ತು ಮಧ್ಯಸ್ಥಿಕ ಸೇವೆ ಇವೆರಡೂ ಒಬ್ಬರಿಗೆ ಸೇರಿದ್ದಾಗಿದೆ. ಕ್ರಿಸ್ತನು ದೀಪಸ್ತಂಭವೂ ಹೌದು ಮತ್ತು ಪೀಠವೂ ಹೌದು. ಆತನು ಜ್ಞಾನೋದಯ ನೀಡುವವನು ಮತ್ತು ಮಧ್ಯಸ್ಥಿಕೆ ವಹಿಸುವವನು ಆಗಿದ್ದಾನೆ. ಬಂಗಾರದ ಪೀಠದ ಮೇಲೆ ಸುಡುತ್ತಿದ್ದ ಧೂಪ ಸಾಮಾನ್ಯವಾದುದಲ್ಲ. ಅದು 4 ನಿರ್ದಿಷ್ಟ ಸುಗಂಧಗಳನ್ನು, ನಸ್ಕೆ, ಗಂಧದ ಚಿಪ್ಪು ಅಥವಾ ಶಕ್ತಹೇಲ್, ಗಲ್ನಾಬ್ ಮತ್ತು ಶುದ್ಧ ಸಾಂಬ್ರಾಣಿ ಇವುಗಳ ಸಮಾನ ಪ್ರಮಾಣದಲ್ಲಿ ಬೆರೆಸಿ ಉಪ್ಪು ಹಾಕಿ ಶುದ್ಧೀಕರಿಸಲಾಗುತ್ತಿತ್ತು. ವಿಮೋಚನಕಾಂಡ 30ನೇ ಅಧ್ಯಾಯ 34 ಮತ್ತು 35. ಈ ಸೂತ್ರವು ಯೆಹೋವನಿಗೆ ಮಾತ್ರ ಮೀಸಲಾಗಿತ್ತು. ಅದನ್ನು ಬೇರೆ ಯಾವುದೇ ಉದ್ದೇಶಕ್ಕಾಗಿ ತಯಾರಿಸುವಂತಿರಲಿಲ್ಲ. 37 ಮತ್ತು 38ನೇ ವಚನವು ಗಂಭೀರವಾದ ಸುಧಾರಕ್ಷಣೆಯು ಬಂಗಾರದ ಪೀಠದ ಮೇಲೆ ಸುಡುತ್ತಿದ್ದ ಧೂಪವು ಸಾಮಾನ್ಯವಾದುದಲ್ಲ. ಅದು 4 ನಿರ್ದಿಷ್ಟ ಸುಗಂಧ ದ್ರವ್ಯಗಳ ಶಕ್ತೆ, ಗಂಧದ ಚಿಪ್ಪು ಅಥವಾ ಶಕ್ತಹೇಲ್, ಗಲ್ನಾಬ್ ಮತ್ತು ಶುದ್ಧ ಸಾಂಬ್ರಾಣಿ ಇವುಗಳನ್ನು ಸಮಾನ ಪ್ರಮಾಣದಲ್ಲಿ ಬೆರೆಸಿ ಉಪ್ಪು ಹಾಕಿ ಶುದ್ಧೀಕರಿಸಲಾಗುತ್ತಿತ್ತು. ವಿಮೋಚನಕಾಂಡ 30ನೇ ಅಧ್ಯಾಯ 34 ಮತ್ತು 35. ಈ ಸೂತ್ರವು ಯೆಹೋವನಿಗೆ ಮಾತ್ರ ಮೀಸಲಾಗಿತ್ತು. ಅದನ್ನು ಬೇರೆ ಯಾವುದೇ ಉದ್ದೇಶಕ್ಕಾಗಿ ತಯಾರಿಸುವಂತಿರಲಿಲ್ಲ. 37-38ನೇ ವಚನವು ಗಂಭೀರವಾದ ಎಚ್ಚರಿಕೆಯನ್ನು ನೀಡುತ್ತದೆ. ಯಾರಾದರೂ ತಮ್ಮ ಸ್ವಂತಕ್ಕಾಗಿ ಅದೇ ಸೂತ್ರದಂತೆ ಧೂಪವನ್ನು ತಯಾರಿಸಿದರೆ ಅವರನ್ನು ಸ್ವಜನರಿಂದ ಹೊರಹಾಕಲಾಗುವುದು. ದೇವರ ಮುಂದೆ ಏರುತ್ತಿದ್ದ ಸುವಾಸನೆಯು ಪ್ರಪಂಚದ ಉಳಿದೆಲ್ಲಕ್ಕಿಂತ ಸಂಪೂರ್ಣವಾಗಿ ಪ್ರತ್ಯೇಕವಾಗಿತ್ತು. ಅದು ಅನನ್ಯವಾಗಿತ್ತು, ಅತಿ ತೀರ್ಮವಾಗಿಯೂ ಮತ್ತು ಪವಿತ್ರವಾಗಿತ್ತು. ಈ ಸುಗಂಧವು ತಂದೆಯ ಮುಂದೆ ಕ್ರಿಸ್ತನನ್ನು ಸುಗಂಧ ಅರ್ಪಣೆಯಾಗಿರುತ್ತದೆ ಎಂಬುದಕ್ಕಾಗಿ ವಿವರಿಸುತ್ತದೆ. ಎಫೆಸದವರಿಗೆ 5ನೇ ಅಧ್ಯಾಯ 2ನೇ ವಾಕ್ಯ ಹೇಳುವಂತೆ, ಆತನು ನಮಗಾಗಿ ತನ್ನನ್ನು ದೇವರಿಗೆ ಸುಗಂಧನ ವಾಸನೆಯಾದ ಅರ್ಪಣೆಯನ್ನಾಗಿಯೂ ಯಜ್ಞವನ್ನಾಗಿಯೂ ಒಪ್ಪಿಸಿಕೊಟ್ಟನು. ಆತನ ಇಡೀ ಜೀವನ, ಪ್ರತಿಯೊಂದು ಪ್ರಾರ್ಥನೆ, ಪ್ರತಿಯೊಂದು ವಿಧೇಯತೆ ಕಾರ್ಯ, ಅಶುದ್ಧವಾದ ಜಗತ್ತಿನಲ್ಲಿ ಆತನು ತೋರಿಸುತ್ತಿದ್ದ ಪವಿತ್ರತೆಯ ಪ್ರತಿಯೊಂದು ಕ್ಷಣವೂ
ಯೆಹೋವನ ಮುಂದೆ ಧೂಪದ ಸುವಾಸನೆಯಾಗಿ ಏರುತ್ತಿತ್ತು. ಮತ್ತು ಧೂಪದ ಸೂತ್ರವು ಹೇಗೆ ಅನನ್ಯವಾಗಿತ್ತೋ ಮತ್ತು ಅದನ್ನು ನಕಲು ಮಾಡಲು ಸಾಧ್ಯವಿರಲಿಲ್ಲವೋ ಹಾಗೆಯೇ ಕ್ರಿಸ್ತನ ಸೇವೆಯನ್ನು ಯಾವುದೇ ಮಾನವ ನಿರ್ಮಿತ ಧರ್ಮ, ಮಾನವನ ಪ್ರಾರ್ಥನೆ ಪದ್ಧತಿ ಅಥವಾ ಬೇರೆ ಯಾವುದೇ ಮಧ್ಯಸ್ಥಿಕೆಗಾರರಿಂದ ಬದಲಾಯಿಸಲು ಸಾಧ್ಯವಿಲ್ಲ. ಯೋಹಾನ ಬರೆದ ಪತ್ರಿಕೆ 14ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತದೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ. ನನ್ನ ಮುಖಾಂತರವಲ್ಲದೆ ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಈ ಸೂತ್ರವು ಬೇರೆಯವರಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ದೇವರಿಗೆ ತಲುಪುವ ಏಕೈಕ ಸುವಾಸನೆ ಕ್ರಿಸ್ತನು ಮಾತ್ರ. ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯ 15ನೇ ವಾಕ್ಯ ಹೇಳುವಂತೆ, ನಮ್ಮ ಸ್ತೋತ್ರ ಯಜ್ಞವು ಆತನ ಮುಖಾಂತರವೇ ಸಲ್ಲಿಸಲ್ಪಡುತ್ತದೆ. ಯಾವಾಗಲೂ ಆತನ ಮೂಲಕವೇ. ಆತನನ್ನು ಬಿಟ್ಟು ಅಥವಾ ಆತನ ಸಹಾಯವಿಲ್ಲದೆ ದೇವರನ್ನು ತಲುಪುವ ಮಾರ್ಗ ನಮ್ಮಿಂದ ಸಾಧ್ಯವೇ ಇಲ್ಲ. ಈ ಧೂಪವು ಪ್ರತಿನಿಧಿಸುವ ಜನರ ಪ್ರಾರ್ಥನೆಗಳನ್ನು ಪ್ರಕಟಣೆ 5ನೇ ಅಧ್ಯಾಯ 8ರಲ್ಲಿ ಧೂಪದಿಂದ ತುಂಬಿದ್ದ ಬಂಗಾರದ ಪಾತ್ರೆಗಳು, ಅಂದರೆ ಪರಿಶುದ್ಧರ ಪ್ರಾರ್ಥನೆಗಳು ಎಂದು ವರ್ಣಿಸಲಾಗಿದೆ. ಪ್ರಕಟಣೆ 8ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ, ಒಬ್ಬ ದೂತನು ಬಂಗಾರದ ಪೀಠದ ಮೇಲೆ ಸಕಲ ಪರಿಶುದ್ಧ ಪ್ರಾರ್ಥನೆಗಳೊಂದಿಗೆ ಅರ್ಪಿಸಲು ಬಹಳ ಧೂಪವನ್ನು ಹಿಡಿದುಕೊಂಡು ನಿಂತಿದ್ದಾನೆ. ಮತ್ತು ಆ ಧೂಪದ ಹೊಗೆಯು ಪರಿಶುದ್ಧರ ಪ್ರಾರ್ಥನೆಗಳೊಡನೆ ದೇವದೂತನ ಕೈಯಿಂದ ದೇವರ ಸನ್ನಿಧಿಗೆ ಏರಿತು ಎಂದು ಬರೆಯಲಾಗಿದೆ. ದೇವಜನರ ಪ್ರಾರ್ಥನೆಗಳು ತಾವಾಗಿಯೇ ತಂದೆಯನ್ನು ತಲುಪುವುದಿಲ್ಲ. ಅವು ಕ್ರಿಸ್ತನ ಮಧ್ಯಸ್ಥಿಕೆಯ ಧೂಪದೊಂದಿಗೆ ಬೆರೆತು ಒಟ್ಟಾಗಿ ಅರ್ಪಿಸಲ್ಪಡುತ್ತವೆ. ನಮ್ಮ ಪ್ರಾರ್ಥನೆಗಳು ಅಪೂರ್ಣವಾಗಿರಬಹುದು, ದೋಷಪೂರಿತವಾಗಿರಬಹುದು, ಆದರೆ ಅವು ಕ್ರಿಸ್ತನ ಸ್ವಂತ ಸುವಾಸಿತ ಮಧ್ಯಸ್ಥಿಕೆ ಎಂಬ ಬಂಗಾರದ ಪಾತ್ರೆಯಾಗಿ ಸಿಂಹಾಸನದವರೆಗೂ ಕೊಂಡೊಯ್ಯಲ್ಪಡುತ್ತವೆ ಮತ್ತು ದೇವರಿಂದ ಸ್ವೀಕರಿಸಲ್ಪಡುತ್ತವೆ ಹಾಗೂ ಆಲಿಸಲ್ಪಡುತ್ತವೆ. ಪ್ರಾರ್ಥನೆ. ಯೆಹೋವನೇ, ನಿನ್ನಂತೆ ಯಾರೂ ಇಲ್ಲ. ನೀನು ಪ್ರಾರ್ಥನೆಯನ್ನು ಕೇಳುವ ದೇವರು. ಸರ್ವ ಜೀವಿಗಳು ನಿನ್ನ ಬಳಿಗೆ ಬರುವರು. ನೀನು ನಮ್ಮನ್ನು ಬಂಗಾರದ ಪೀಠವಿಲ್ಲದೆ ಬಿಡಲಿಲ್ಲ ಎಂಬುದಕ್ಕಾಗಿ ನಾನು ನಿಮಗೆ ವಂದಿಸುತ್ತೇವೆ. ಮಧ್ಯಸ್ಥಿಕೆಯ ಸೇವೆಯನ್ನು ನಿನ್ನ ಸನ್ನಿಧಿಯ ಹೊಸ್ತಿಲಲ್ಲಿ ಇರಿಸಿದ್ದಿ ಮತ್ತು ನಂತರ ಕ್ರಿಸ್ತನ ಮೂಲಕ ಆ ತೆರೆಯನ್ನು ಸಂಪೂರ್ಣವಾಗಿ ದಾಟಿ ಬರುವ ಮಾರ್ಗವನ್ನು ತೆರೆದಿದ್ದಕ್ಕಾಗಿ ಸ್ತೋತ್ರ. ಆ ಧೂಪವು ಎಂದಿಗೂ ಮುಗಿಯುವುದಿಲ್ಲ ಎಂಬುದಕ್ಕಾಗಿ ನಾವು ವಂದಿಸುತ್ತೇವೆ. ನಿನ್ನ ಮಗನ ಮಧ್ಯಸ್ಥಿಕೆಯ ಬೆಳಿಗ್ಗೆ ಮತ್ತು ಸಂಜೆಯ ನಡುವೆ ಯಾವುದೇ ಅಂತರವಿಲ್ಲ. ಆತನು ನಮ್ಮನ್ನು ನಿನ್ನ ಮುಂದೆ ಸಮರ್ಪಿಸದ ದಿನದ ಒಂದು ಗಂಟೆಯೂ ಇಲ್ಲ. ನಮ್ಮ ಮುರಿದ ಅಪೂರ್ಣ ಪ್ರಾರ್ಥನೆಗಳು ನಮ್ಮಿಂದಲೇ ಏರುವುದಿಲ್ಲ. ಬದಲಾಗಿ ಅವು ಕ್ರಿಸ್ತನ ಸುವಾಸನೆಯೊಂದಿಗೆ ಬೆರೆತು ನಿನ್ನ ಸಿಂಹಾಸನದ ಮುಂದೆ ಸ್ವೀಕಾರವಾಗಿ ತಲುಪುತ್ತವೆ ಎಂಬುದಕ್ಕಾಗಿ ವಂದನೆಗಳು. ನಮಗೆ ಪ್ರಾರ್ಥನೆಯನ್ನು ಕಲಿಸು. ನಮ್ಮ ಸ್ವಂತ ಮಾತುಗಳ ಮೇಲೆ ಭರವಸೆ ಇಡದೆ ನಮಗಾಗಿ ಯಾವಾಗಲೂ ಮಧ್ಯಸ್ಥಿಕೆಯನ್ನು ವಹಿಸುವ ಜೀವಿಸುತ್ತಿರುವಾತನ ಮಧ್ಯಸ್ಥಿಕೆಯ ಮೇಲೆ ಭರವಸೆ ಇಟ್ಟು ನಮ್ಮ ಪ್ರಾರ್ಥನೆಗಳನ್ನು ಆ ಬಂಗಾರದ ಪೀಠದ ಬಳಿ ತರಲು ನಮಗೆ ಕಲಿಸು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.